ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾರ್ಗವಿ. ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ಭಾಳ ಚೆನ್ನಾಗಿದ್ದೀವಿ ರೀ. ನೀವು ಭಾಳ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ, ಅಲ್ಲಿ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಒಂದು ಸಾರಿ ಲೈಕ್ ಮಾಡಿದ್ದೀರಿ ಅಂದರೆ ಯೂಟ್ಯೂಬ್ ಕೂಡ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತಾ, 4 ಮಂದಿಗೆ ಸಜೆಸ್ಟ್ ಮಾಡುತ್ತಾ. ಆವಾಗ 4 ಮಂದಿ ನೋಡಿದರೆ ನಂಗೂ ಯೂಸ್ ಆಗತ್ತೆ ರೀ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಆದರೆ ಆಸೆ ಪಡ್ತಾ ಇದ್ದೀನಿ. ಖಂಡಿತ ನೀವು ವಿಡಿಯೋ ನಿಮ್ಗೆ ನಚ್ಚಿದರೆ ಮಾತ್ರ ಲೈಕ್ ಮಾಡೋದು ಅಸ್ಸಲು ಮರ್ತೋಗ್ಬೇಡ್ರಿ. ಆಮೇಲಕ್ಕೆ ನಿಮ್ಗೆ ಚೆನ್ನಾಗದ ಇನ್ನು ಕಂಟಿನ್ಯೂ ಇಂಥ ವೀಡಿಯೋಸ್ ನೋಡಬೇಕು ಅಂತ ನಿಮ್ಗೆ ಅನಿಸಿದರೆ ಒಂದು ಪಾಯಿಂಟನ್ನು ನಿಮ್ಗೆ ಒಳ್ಳೆಯದು ಅಂತ ಅನಿಸಿತು ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಆದರೆ ಆಸೆ ಪಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಬಂದು ಮೊನ್ನೆ ಮಾರ್ಗಶಿರ ಮಾಸ ಸೋಮವಾರ ದಿನ ಆರುದ್ರ ನಕ್ಷತ್ರ ಬಂದಿದೆ ಅಲ್ಲ ರೀ. ನಾವು ಪ್ರತಿ ವರ್ಷ ಕೂಡ ಆವತ್ತು ಬೆಳಗ್ಗೆ ಸ್ವಾಮಿ ಗುಡಿಗಾದರೆ ಹೋಗಿ ಅಭಿಷೇಕ ಆದರೆ ಮಾಡಿಸ್ಕೊತೀವಿ. ನಮ್ಮ ಯಜಮಾನ್ರು ಮಾಡೋದು ಈಶ್ವರನ ಗುಡಿ ಕಡೆಯಿಂದನೇ ಇನ್ನು ಅಲ್ಲಿಗೆ ಹೋಗ್ತೀವಿ ನಾವು. ಹಂಗನೇ ಸೋಮವಾರ ಬೆಳಗ್ಗೆ ಎದ್ಬಿಟ್ಟಿವಿ, 3 ಗಂಟೆಗೆಲ್ಲ ನಿದ್ದೆ ಎದ್ಬಿಟ್ಟಿವಿ. ನಮ್ಮ ವಾಚ್ ಬಂದು 10 ನಿಮಿಷ ಫಾಸ್ಟ್ ಅದು. ನಮ್ಮ ಯಜಮಾನ್ರೇನೋ 3 ಗಂಟೆಗೆ ಎದ್ದು ಇನ್ನು ನಮ್ಮನ್ನಾದರೆ ಎಬ್ಬಿಸಿದ್ರು. ಒಬ್ಬರಾದ್ರೆ ನಿದ್ದೆ ಎದ್ದೀವಿ. ನಿದ್ದೆ ಹೇಳ್ತಾನೆ ಮುಂಚೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಬೋದು ಅನ್ನೋದು ನಮ್ಮ ಮನೆಯಾಗ ಎಲ್ಲರಿಗೂ ಅಭ್ಯಾಸ. ಅಪ್ಪ ಇವತ್ತಿನ ದಿನ ಚೆಂದ ನಡೆಯೋಂಗ ನೋಡು, ನಿಂದೇ ದಯ ಅಂತೇಳಿ ದೇವ್ರನ್ನ ಹೇಳ್ತಾನೆ ಒಂದು ಸತಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀವಿ. ನಾನೇನೋ ರಾತ್ರಿ ಹೊರಗೆ ರಂಗೋಲಿ ಆದರೆ ಹಾಕ್ಬಿಟ್ಟಿದ್ದೀನಿ. ಆಮೇಲಕ್ಕೆ ಮುಂಚೆ ದಿನ ರಾತ್ರಿ ಇಷ್ಟು ಮುಂಚೆ ನೋಡಿರಲ್ಲ ವೀಡಿಯೋನಲ್ಲಿ ಹಾಲು, ಹಣ್ಣು, ಆಮೇಲಕ್ಕೆ ಚೆರುಕು ರಸ, ಜೇನುತುಪ್ಪ ಇವೆಲ್ಲ ಕೂಡ ತಂದಿದ್ರು, ಸಕ್ಕರೆ ಇವೆಲ್ಲನೂ ಅಭಿಷೇಕಕ್ಕೋಸ್ಕರ. ಆದರೆ ಮುಂಚೆ ದಿನ ರಾತ್ರಿ ಏನು ಮಾಡಿವಂದರೆ ದಾಳಿಂಬ ಹಣ್ಣೆಲ್ಲ ಸುಳ್ಕೊಂಡು ಇಟ್ಕೊಂಡಿವಿ. ಆಮೇಲಕ್ಕೆ ಇದು ಆರೆಂಜ್ ಕೂಡ ಪೀಲ್ ತೆಗೆದು ಮಾಡಿ ಇಟ್ಕೊಂಡಿವಿ. ಎಲ್ಲ ರೆಡಿಯಾಗಿ ಇಟ್ಕೊಂಡು ಬೆಳಿಗ್ಗೆ ಒಬ್ಬರಾಚಿಲೊಬ್ಬರು ಸ್ನಾನ ಮುಗಿಸ್ಕೊಂಡಾದರೆ ಬರ್ತಾಯಿದ್ದೀವಿ. ಮುಂಚೆ ಆದರೆ ಚಿಕ್ಕವನು ನಮ್ಮ ಯಜಮಾನ್ರು ಸ್ನಾನ ಆಯಿತು, ಇನ್ನು ಆತ ಅವೆಲ್ಲ ನೋಡ್ಕೊತಾ ಇದ್ದಾರೆ, ಸಾಮಾನೆಲ್ಲ ಸದರ್ಕೊತಾ ಇದ್ದಾರೆ ಬ್ಯಾಗ್ನಲ್ಲಿ. ಇಷ್ಟಾಗ ನಾನು ಕೂಸಿನ ದೇವ್ರ ದೀಪ ಹಚ್ಕೊಡು ಅಂತ ಹೇಳೀನಿ. ನಾನೇನೋ ಅಡುಗೆ ಮನೆ ಒಂದು ಕಸ ಬಳಿದುಬಿಟ್ಟಿದ್ದೀನಿ. ಬಳಿದುಬಿಟ್ಟು ಇನ್ನು ಇವನು ಚಿಕ್ಕವನು ಮಾತ್ರ ದೀಪ ಹಚ್ಬಿಡ್ತಾ ಇದ್ದಾನೆ. ನಾನು ಇನ್ನು ಇಷ್ಟಾಗ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರಿಗೆ ಹಣ್ಣಿನ ರಸ ಎಲ್ಲ ಕೂಡ ತೆಗೆದುಬಿಟ್ಟಿವಿ ಕೂತ್ಕೊಂಡು. ಒಬ್ಬರಾಚಿಲೊಬ್ಬರು ಯಾರಿಗೆ ಕೈ ಖಾಲಿ ಆದರೆ ಅವರು ಎಲ್ಲ ತೆಕ್ಕೊಂಬಿಟ್ಟು ಫಿಲ್ಟರ್ ಮಾಡ್ಕೊಂಬಿಟ್ಟು ಚೆಂದಾಗಿ ಹಾಲಿನ ಬಾಟಿಲ್ಸ್ ಇರುತ್ತೆ ನಮ್ಮ ಮನೇಲಿ. ನಮ್ಗೆ ದಿನಾಗಿ ಹಾಲು ತರ್ದ್ಕೊತೀವಿ ನಾವು. ಆ ಬಾಟಿಲ್ಸ್ನಲ್ಲಿ ಆ ಹಣ್ಣಿನ ರಸ ಎಲ್ಲ ಕೂಡ ಹಾಕ್ಕೊಂಡು ಇನ್ನು ತೊಗೊಂಡೋಗೋ ಲಗೇಜ್ ಎಲ್ಲ ಕೂಡ ತೊಗೊಂಡೋಗ್ತಾರೆ. ಅಡುಗೆ ಮನೆಯಾಗ ಇಟ್ಕೊಂಡು ಮಾಡ್ಕೊಬೋದು, ನಿಂತ್ಕೊಂಡು ಮಾಡಬೇಕು ಅಂಥೇಳಿ ಇಲ್ಲಿ ಹಾಲ್ನಾಗ ಇಟ್ಬಿಟ್ಟಿನಿ ಮಿಕ್ಸಿ ತಂದು. ಬಟ್ಲುಳು ಎಲ್ಲನೂ ರಾತ್ರಿ ಇಟ್ಕೊಂಬಿಟ್ಟಿವಿ ರೆಡಿಯಾಗಿ ಇಟ್ಕೊಂಡು. ಇನ್ನು ಒಬ್ಬರಾಚಿಲೊಬ್ಬರು ಯಾರು ಕೈ ಖಾಲಿ ಆದರೆ ಅವರು ಮಿಕ್ಸಿಗೆ ಹಾಕ್ಕೊತ ಜ್ಯೂಸ್ ಫಿಲ್ಟರ್ ಮಾಡ್ಕೊತ ಬಾಟಿಲ್ಸ್ಗೆ ಹಾಕ್ಕೊತ ಹಿಂಗೆ ಒಬ್ಬರಾಚಿಲೊಬ್ಬರು ಕೆಲಸ ಆದರೆ ಮುಗಿಸಿವಿ. ಮೊತ್ತಕ್ಕಾದರೆ 4 ಗಂಟೆಗೆಲ್ಲ 4 ಜನನೂ ರೆಡಿ ಆಗೋಗಿ ಗುಡಿಗೆ ಹೋಗ್ಲಿಕ್ಕಾದರೆ ಬಯలుದೇರಿದ್ದೀವಿ. ಇನ್ನು ಹುಡುಗರು ಇಬ್ಬರು ಏನೋ ಬೇರೆ ಆಚಾರ್ಯರು ಕೂಡ ಬರ್ತಾ ಇದ್ದಾರೆ, ಅವರಿಂದ ಹುಡುಗರು ಬರ್ತಾ ಇದ್ದಾರೆ. ಇನ್ನು ಬಂಡಿ ಮೇಲೆ 4 ಜನ ಸರಿ ಹೋಗುವು, ಹುಡುಗರು ದೊಡ್ಡವರು ಆಗೋಗಿದ್ದಾರಲ್ಲ ಅದಕ್ಕೋಸ್ಕರ ಅಂತ ಇನ್ನು ನಾವಿಬ್ಬರು ಏನೋ ಒಂದು ಗಾಡಿ ಮೇಲೆ ಹೋಗ್ತಾ ಇದ್ದೀವಿ, ಹುಡುಗರೇನೋ ಅವರಿಂದ ಬರ್ತಾ ಇದ್ದಾರೆ. ಟೈಮ್ ಬಂದು 4 ಗಂಟೆ ಆಯಿತು ರೀ. ಇನ್ನು ಕತ್ತಲು ಹೆಂಗಿದೆ ನೋಡಿರಿ. ವಿಪರೀತ ಥಂಡಿ ಇದೆ, ತಣ್ಣ ಗಾಳಿ ಬರ್ತಾಯಿದೆ. ಇಲ್ಲಿ ಬಂದು ನಾವಿಬ್ಬರೇನೋ ಮಾತಾಡ್ಕೊತಾ ಇದ್ದೀವಿ ಅಂತ ಅನ್ಕೊತೀರೇನೋ, ನಾವಿಬ್ಬರು ಮಾತಾಡ್ಕೊತಾ ಇಲ್ಲ. ಇಲ್ಲಿ ಯಾರಿಗೆ ಬಂದ ಶ್ಲೋಕಗಳವು ದೇವ್ರದ್ದು. ಬೆಳಗ್ಗೆ ಏನಂದರೆ ಹಿಡಿ ಅಂತ ಪೂಜೆ ಆದರೆ ಆಗೋಯ್ತಲ್ಲ, ಅದಕ್ಕೋಸ್ಕರ ನಾನೇನೋ ದಿನಾಗಿ ನಾನು ಹೇಳ್ಕೊಳೋ ಶ್ಲೋಕ ಎಲ್ಲ ಹೇಳ್ಕೊತಾ ಇದ್ದೀನಿ. ಗಣಪತಿಯಿಂದ ಮೊದಲು ಇಟ್ಟು ಗಣಪನ ಸ್ತೋತ್ರ ಹತ್ತಿಲಿಂದ ಮೊದಲಿಟ್ಟು ಇನ್ನು ವರಸಾಗಿ ಎಲ್ಲ ಹೇಳ್ಕೊತ ಬರ್ತೀನಿ. ನವಗ್ರಹ ಶ್ಲೋಕ, ಆಮೇಲಕ್ಕೆ ಕನಕದಾರ, ಇನ್ನು ಈ ಥರ ಎಲ್ಲ ಕೂಡ ಒಂದಾಚಿಲಿ ಒಂದು ಹೇಳ್ಕೊತ ಬರ್ತೀನಿ. ಇನ್ನು ಅವೆಲ್ಲ ಹೇಳ್ಕೊತ ನಮ್ಮ ಯಜಮಾನ್ರು ಕೂಡ ಆತ ಓದ್ಕೊಳೋವೆಲ್ಲ ಆತ ಹೇಳ್ಕೊತ ಬರ್ತಿದ್ದಾರೆ. ಇವತ್ತೇ ಅಂತ ಅಲ್ಲ, ವೀಡಿಯೋ ತೆಗಿತಾ ಇದ್ದೀನಿ ಅಂತೆ ಅಲ್ಲ, ನಾವು ದಿನಾಗಿನೂ ಅಷ್ಟೇ. ಆತ ಬೆಳಗ್ಗೆ ಗುಡಿಗೆ ಹೋಗೋ ಕಾಲಕ್ಕೆ ಮನೆ ಹತ್ತಿಲಿ ಮೊದಲಿಟ್ಟಾರ ಅಂದರೆ ಅವೆಲ್ಲ ಓದ್ಕೊತ ಗುಡಿ ಹತ್ರ ಬರ್ತಾರೆ ಆತ ಕೂಡ. ನಾನು ಮನ್ಯಾಗ ಹೆಂಗೆ ಪೂಜೆ ಮಾಡ್ಕೊಳೋ ಕಾಲಕ್ಕೆ ಅವೆಲ್ಲ ಹೇಳ್ಕೊಂಡಿ ನನ್ನ ಮಾತು. ಇನ್ನು ನಾವಾದರೆ ಇಲ್ಲಿ ಗುಡಿ ಹತ್ರ ಬರೋ ಅಷ್ಟಾಗ 4:05 ಹಂಗೆ ಆಯಿತು ಟೈಮ್ ಅನ್ನೋದು. 4:10 ಏನೋ ಆಗಿದೆ ಅನ್ಕೊತೀನಿ. ಇನ್ನು ನಾವಾದರೆ ಇನ್ನು ಒಳಕ್ಕೆ ಬಂದೀವಿ. ಈ ಗುಡಿಯಾಗೆ ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ. ಇದು ಬಂದು ಈಶ್ವರನ ಗುಡಿ. ಈಶ್ವರ, ಗಣಪ, ಅಮ್ಮ ಇರ್ತಾರೆ ಮತ್ತು ಅದೇ ಪಾರ್ವತಿ ದೇವಿ ಇರ್ತಾರೆ. ಆಮೇಲಕ್ಕೆ ಹೊರಗೆ ಬಂದು ನವಗ್ರಹ ಇರುತ್ತೆ.
ಆಚೆಲಿ ಪಡಗ ಕೂಡ ಇರುತ್ತೆ ರೀ, ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದ್ದಾರೆ, ಆಮೇಲಕ್ಕೆ ಚಂಡೀಶ್ವರ ಕೂಡ ಇರ್ತಾರನ್ಮಾತು. ಸಿಂಪಲಾಗಿರುತ್ತೆ ಟೆಂಪಲ್ ಅನ್ನೋದು, ಭಾಳ ನೀಟಾಗಿರುತ್ತೆ, ಭಾಳ ಪ್ರಶಾಂತವಾಗಿರುತ್ತೆ. ಮುಖ್ಯವಾಗಿ ನಾವು ಅನ್ಕೊಬೋದು ಏನಂದರೆ ಅಸಲು ಭಾಳ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರಾದರೆ 1 ತಿಂಗಳು ಕೆಲಸ ಮಾಡೋಣ ಅಂತ ಸೇರಿದ್ರು ಇಲ್ಲಿ. ಅಲ್ಲಿ ಆ ದೇವ್ರ ಕೃಪಾ ಅನ್ನೋದು ಹಿಂಗೆ ಇದೆ ಅನ್ಮಾತು. ನಾವು ಈ ಥರ ಸೇವೆ ಮಾಡ್ಕೋಬೇಕು ಅಂತ ಬರೆದಿಟ್ಟಿದೆ ನಮಗೆ. 3 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ಇದೇ ಗುಡಿಯಾಗ ನಮ್ಮ ಯಜಮಾನ್ರು. ಆದರೆ ಇವತ್ತು ಬಂದು ಪೂಜೆ ನಾವು 3 ವರ್ಷದಿಂದ ಕಂಟಿನ್ಯೂ ಆದರೆ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಮಾಮ ಅವರು ಬಂದು ತಿಥಿ ಬಂದು ಶಿವರಾತ್ರಿ ಮುಂಚೆ ದಿನ ಬರುತ್ತೆ ನಮಗೆ. ಅವತ್ತು ಏನಂದರೆ ನಮ್ಗೆ ಶಿವರಾತ್ರಿ ಕಾಲಕ್ಕೆ ಬಂದು ನಾವು ಅಭಿಷೇಕ ಮಾಡ್ಕೊಳ್ಳಿಕ್ಕೆ ಅದೂ ನಮ್ಗೆ ಆಗೋದಿಲ್ಲ. ಕೆಲಸ ಅನ್ನೋದು ಇರುತ್ತೆ, ಒಂದು ತಿಥಿ ಆಗತ್ತೆ, ಇವೆಲ್ಲ ಏನಂದರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಸರಿ ಆವತ್ತು ಮಿಸ್ ಆಗೋಗ್ತಾ ಇದ್ದೀವಿ ಕಡೆಯಿಂದ, ವರ್ಷಕ್ಕೆ ಒಮ್ಮೆ ಮಾಡ್ಕೊಬೋದು, ಮಿಸ್ ಆಗೋಗ್ತಾ ಇದ್ದೀವಲ್ಲ, ಇನ್ನು 1 ದಿನ ಇಟ್ಕೊಂಬೋಣ ವರ್ಷನಾಗ ನಮ್ಗೆ ಆವತ್ತು ಹೋಗಿ ನಾವೆಲ್ಲರೂ ಮಾಡ್ಕೊಂಬರೋಣ ಸ್ವಾಮಿಗೆ ಸೇವಾ ಅಂತ ಅಂದ್ಕೊಂಡು ಈ ಮಾರ್ಗಶಿರ ಮಾಸ ಆರುದ್ರ ನಕ್ಷತ್ರ ದಿನ ಆದರೆ ಇಟ್ಕೊಂಬಿಟ್ಟಿವಿ ನಾವಿನ್ನು. ಆವಾಗಿಂದ ಇನ್ನು 3 ವರ್ಷದಿಂದ ತಪ್ಪದಂಗೆ ಬಂದಾದರೆ ಮಾಡ್ಕೊತಾ ಇದ್ದೀವಿ. ಈ ಗುಡಿ ಸೇರಿದ ಮೇಲೆ ನಮಗೆ ಆ ಯೋಚನೆ ಅನ್ನೋದು ಬಂದಿದೆ ಅನ್ಮಾತು. ಇದೆಲ್ಲ ಕೂಡ ದೇವ್ರ ದಯನೇ ಅಂತ ಅನಿಸತ್ತೆ. ಭಾಳ ಮಂದಿ ಅನ್ಕೊತಾ ಇರ್ತಾರೆ, ಆ ದೇವ್ರು ಇದ್ದಾನ ಅಸಲು, ಎಲ್ಲಿದ್ದಾನ ದೇವರು, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ನಾವು ಎಷ್ಟು ಕೆಲಸ ಮಾಡ್ಕೊತಾ ಇದ್ದೀವಿ, ಅಲ್ಲಿ ದೇವ್ರು ನಮ್ಮನ್ನು ತಣ್ಣಗೆ ನೋಡ್ತಾನೇ ಇಲ್ಲ ಅಸಲು, ಯಾಕನೋ ಏನೋ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ ನಮ್ಮನ್ನು, ನಾನು ಯಾಕೆ ಪೂಜೆ ಮಾಡಬೇಕು, ಆತಗ ಯಾಕೆ ಇಷ್ಟೊಂದು ಮಾಡಬೇಕು ಅಂತ ಅನ್ಕೊತಾ ಇರ್ತಾರೆ. ಇದು ಒಂದು ಈಶ್ವರನ ವಿಷಯನಲ್ಲೇ ನಾನು ಹೇಳ್ತಾ ಇಲ್ಲ ರೀ, ಯಾರಿಗೆ ಇಷ್ಟವಾದ ದೇವ್ರನ್ನ ಅವರು ನೆನೆಸ್ತಾ ಇರ್ತಾರಲ್ಲ, ನಮ್ಮದ್ರಾಗೆ ಭಾಳ ಮಂದಿ ಇರ್ತೀವಿ. ನಮಗೊಬ್ಬರಿಗೆ ಈಶ್ವರ ಅಂದರೆ ಇಷ್ಟ ಇದ್ದರೆ ಒಬ್ಬರಿಗೆ ರಾಮ ಅಂದರೆ ಇಷ್ಟ ಇರುತ್ತೆ, ಒಬ್ಬರಿಗೆ ಕೃಷ್ಣ ಅಂದರೆ ಇಷ್ಟ ಇರುತ್ತೆ, ಒಬ್ರಿಗೇನೋ ಪ್ರಾಣದೇವ್ರು ಅಂದರೆ ಇಷ್ಟ ಇರುತ್ತೆ. ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಅದು ನಮಗೆ ಕಷ್ಟ ಬಂದ ಕಾಲಕ್ಕೆ ನಾವೇನು ಅನ್ಕೊತೀವಂದರೆ ದೇವ್ರು ನಮ್ಮನ್ನು ನೋಡ್ತಾನೇ ಇಲ್ಲ, ನಮ್ಮನ್ನು ಹಿಡಿತಾನೇ ಇಲ್ಲ ಅಂತ ಬಾಧೆ ಪಡ್ತಾ ಇರ್ತೀವಿ. ನಾನಾದರೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸು ಒಂದಾದರೆ ನಿಮ್ಮಿಂದ ಶೇರ್ ಮಾಡ್ಕೊತೀನಿ, ವೀಲಾದರೆ 1, 2 ನಿಮ್ಗೆ ನಚ್ಚದ ಅಂತ ಅನ್ಸಿದ್ರೆ ನೀವು ಫಾಲೋ ಆಗಿರಿ, ಇಲ್ದಂಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ. ನಚ್ಚಿತು ಅಂದರೆ ಮಾತ್ರ ಖಂಡಿತ ನಿಮ್ಮ ಲೈಕಿಂದ ಕಾಮೆಂಟಿಂದ ನನ್ನಿಂದ ಶೇರ್ ಮಾಡ್ಕೊರಿ, ಯಾಕಂದರೆ ನಂಗೂ ಗೊತ್ತಾಗತ್ತ ಕಡೆಯಿಂದ ನಾನು ಹೇಳಿದ್ದು ಎಷ್ಟುವರೆಗೆ ಕರೆಕ್ಟು ಅಂತ ಅನ್ನೋದು ನೀವು ಹೇಳಿದರೆ ನಂಗೂ ತಿಳಿಯತ್ತಾ ಅಂತ ನನ್ನ ಚಿಕ್ಕ ಉದ್ದೇಶ ಅನ್ಮಾತು ಅಷ್ಟೇನು. ಆಮೇಲಕ್ಕೆ ಇಲ್ಲಿ ಟೈಮ್ ಬಂದು 4:15 ಆಗ್ತಾ ಇದೆ. ಇನ್ನು ಹುಡುಗರು ಕೂಡ ಆ ಇಬ್ಬರು ಆಚಾರ್ಯಿಂದ ಬಂದುಬಿಟ್ಟಿದ್ದಾರೆ. ಇವತ್ತು ಬೇರೆಯವರು ಯಾರೂ ಮಾಡಿಸ್ಕೊತಾ ಇಲ್ಲ ರೀ ಪೂಜೆ ಅನ್ನೋದು, ಅಂದರೆ ಯಜಮಾನಿ ಯಾರೂ ಇಲ್ಲ, ನಾವೇ ಮಾಡ್ಕೊತಾ ಇದ್ದೀವಿ ಕಡೆಯಿಂದ. ಬೇರೆ ಆಚಾರಿನ ಇಟ್ಟುಕೊಂಡು ನಾವು ಮಾಡ್ಕೊತಾ ಇದ್ದೀವಿ. 3 ಜನನ ಕರೆದಿದ್ದಾರೆ ಅನ್ಮಾತು ನಮ್ಮ ಯಜಮಾನ್ರು. ಅವ್ರು 3 ಜನ ಬಂದು ಮುಂಚೆ ಆದರೆ ಇನ್ನು ಗಣಪಗೆ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲಕ್ಕೆ ಮಹಾನ್ಯಾಸ ಪೂರ್ವಕ ಏಕವಾರ ರುದ್ರಾಭಿಷೇಕಮು ಅಂತೇಳಿ ಅಂತಾರೆ. ಮಹಾನ್ಯಾಸ ಓದಿ ಆಮೇಲಕ್ಕೆ 11 ಸಾರಿ ಸ್ವಾಮಿಗೆ ಅಭಿಷೇಕ ಅನ್ನೋದು ಮಾಡ್ತಾರೆ ಅನ್ನೋದು. ಅದಾದರೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನೀವಾದರೆ ನಾನು ನಿಮಗೆ 1-2 ವಿಷಯ ಹೇಳ್ತೀನಿ ಅಂದಿನಲ್ಲ, ಅದರಿಂದ ಮಾತಾಡ್ತೀನಿ ನಾನು. ನಾವು ಒಂದು ಮನೆಯಲ್ಲಿ ನಾವು ರೆಂಟಿಗೆ ಇರ್ತಾ ಇದ್ದೀವಿ. ಮಕ್ಕಳು ಚಿಕ್ಕ ಹುಡುಗರು ಅನ್ಮಾತು. ಆವಾಗ ನನ್ನ ದೊಡ್ಡ ಮಗ ಇವಾಗ ಇಂಟರ್ ಓದ್ತಿದ್ದಾನೆ, ಆವಾಗ ಅವನು 4th ಕ್ಲಾಸೋ 5th ಕ್ಲಾಸೋ ನಂಗೆ ಸರಿ ಗುರ್ತು ಕೂಡ ಇಲ್ಲ, ಭಾಳ ವರ್ಷ ಬುಡಕ್ಕೆ ಜರುಗಿತು. ಅಷ್ಟುವರೆಗೆ ಕೂಡ ರೀ ನಾವು ದಿನಾಗಿ ದೇವ್ರಿಗೆ ಪೂಜೆ ಮಾಡ್ಕೊತೀವಿ, ಗುಡಿಗೆ ಹೋಗಿ ಬರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಅಲ್ಲಿ ಭಾಳ ಇಬ್ಬಂದಿ ಅನ್ನೋದು ಇರುತ್ತೆ, ಪ್ರತಿಯೊಂದು ಸಂಸಾರನಾಗ ಇರುತ್ತೆ, ಇಲ್ಲದಂಗೆ ಏನು ಇರೋದಲ್ಲ. ಅಲ್ಲಿ ಎಷ್ಟಿದ್ರೆ ಕೂಡ ನಾವು ನಮಗಿದ್ದದ್ರಾಗೆ ನಾವು ಭಾಳ ಸಂತೋಷವಾಗಾದರೆ ಇರ್ತೀವಿ. ಯಾವಾಗ ಕೂಡ ನಮಗೆ ಇದಿಲ್ಲ ಅದಿಲ್ಲ, ದೇವ್ರು ನಮಗೆ ಇದು ಕೊಟ್ಟಿಲ್ಲ ಅಂತ ಯಾವಾಗಾನು ಅನ್ಕೊಂಡೇ ಇಲ್ಲ ನಾವು. ಆ ಥರ ಇರ್ತಾ ಇದ್ದರೆ ಏನಾಯ್ತಂದರೆ ನಮ್ಮ ಯಜಮಾನ್ರು ಹೊರಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಆತ ಕೂಡ ಕೆಲಸ ಮುಗಿಸ್ಕೊಂಡು. ನಾನು ಸಂಜೆಗೆ ನಂಗೆ ಒಂಚೂರು ಬಜಾರಾಗ ಕೆಲಸ ಇದೆ ಅಂಥೇಳಿ ಹುಡುಗರು ಇಬ್ಬರನ್ನ ಮನೆಗೆ ಬಿಟ್ಟು ಹೋಗ್ತಾ ಇದ್ದಿದ್ದೆ ನಾನು. ಸರಿ ಬಜಾರಕ್ಕೆ ಹೋಗಿ ನಾನು ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದೀನಿ. ಹೋಗಿ ಬರೋ ಅಷ್ಟಾಗ ಹುಡುಗರಿಬ್ಬರು ಅಳ್ತಾ ಕೂತಿದ್ದಾರೆ ಮತ್ತು ಮನೆಯಲ್ಲಿ. ಯಾಕಪ್ಪ ಹಿಂಗಾಗಿ ಅಳ್ತಾ ಇದ್ದೀರಿ ನೀವು ಅಂತಂದರೆ, ಹೋದರೆ ಹತ್ತಲಿಗೆ ಹೋಗ್ತಾನೆ ಬಂದು ಕಚ್ಕೊಂಡ್ಬಿಟ್ಟು ಓ ಅಂತ ಹತ್ತಿದ್ದಾನೆ ದೊಡ್ಡವನು. ಏನಮ್ಮ ಯಾಕಪ್ಪ ಇಷ್ಟು ಅಳ್ತಾ ಇದ್ದಿ, ಏನಾಯಿತು ಅಂತಂದರೆ, ನಾವು ಮೇಲೆ ಫಸ್ಟ್ ಫ್ಲೋರ್ನ ಇರ್ತಾ ಇದ್ದೀವಿ, ಕೆಳಗೆ ಗ್ರೌಂಡ್ ಫ್ಲೋರ್ನಾಗ ಓನರ್ಸ್ ಇರ್ತಾಯಿದ್ರು, ಆಮೇಲೆ ನಮ್ಮ ತಲೆ ಮೇಲೆ ಇನ್ನೊಂದು ಫ್ಲೋರ್ನಲ್ಲಿ ಕೂಡ ರೆಂಟಿಗೆ ಇರ್ತಾಯಿದ್ರು ಅನ್ಮಾತು. ಆ ಥರ ಇರ್ತಾಯಿತ್ತು ಬಿಲ್ಡಿಂಗು. ಆದರೆ ಏನಾಯ್ತು ಅಂದರೆ ನಮ್ಮ ಯಜಮಾನಿ ಇದ್ದಾರಲ್ಲ, ನಮ್ಮ ಮನೆ ಓನರು,
ಆ ಮುದುಕ ದೊಡ್ಡ ಆತೆ. ಮುದುಕ ಅಂದರೆ ಒಂದು 60 ಇರತ್ತೇನೋ, 60 ಪ್ಲಸ್ ಇರತ್ತೇನೋ ಆತಗೆ. ಆತ ಕೂಸಿನ ತಲೆ ಮೇಲೆ ಹಾಕಿ ಪಟ ಪಟ ಹೊಡೆದಿದ್ದಾನೆ ರೀ. ನಾವು ತೆಲುಗುನಾಗಾದರೆ ಮೊಟಿಕಾಯ್ ಅಂತ ಅಂತೀವಿ, ನೀವು ಕನ್ನಡನಲ್ಲಿ ಏನಂತೀರೋ ಮತ್ತು ನನಗೆ ಗೊತ್ತಿಲ್ಲಪ್ಪ. ಆ ಥರ ತಲೆ ಮೇಲೆ ಹಾಕಿ ಟಪ ಟಪ ಹೊಡೆಯೋ ಅಷ್ಟಾಗ ಅವನಿಗೆ ಏನಾಯ್ತಂದರೆ ತಲೆ ಮೇಲೆ ಇಷ್ಟು ದೊಡ್ಡ ದೊಡ್ಡ ಬೊಬ್ಬಿಗಳು ಬಂದುಬಿಟ್ಟಿದ್ದಾನೆ ಮತ್ತು ಕೂಸಿಗೆ. ನಂಗಾದರೆ ಅದು ನೋಡ್ತಾನೆ ಭಾಳ ಬಾಧೆ ಅನಿಸಿತು. ಹಿಂಗೆ ಹಿಡ್ಕೊಂತಾನೆ ಅವನು, ಹಬ್ಬ ಸೂಲಿ ಅಮ್ಮ, ಸೂಲಿ ಆಗ್ತಾಯಿದ್ದಮ್ಮ, ಹಿಡ್ಕೊಬೇಡಮ್ಮ ಅಂತ ಅವನು ಅಷ್ಟು ಚಿಕ್ಕ ಕೂಸು ಆ ಥರ ಅಳ್ತಾ ಇದ್ರೆ ನಂಗಾದರೆ ಹೊಟ್ಯಾಗ ದೇವಿದಂಗೆ ಆಗೋಯ್ತು ರೀ. ಕರ್ರವಾಗಿ ಹೇಳ್ತಾ ಇದ್ದೀನಿ, ಏನು ಈ ಪರಿಸ್ಥಿತಿ ನಮ್ಗೆ? ಯಾರೋ ನಮ್ಮ ಮಕ್ಕಳನ್ನ ಹೊಡೆಯೋದೇನು? ಎಷ್ಟು ನಾವು ರೆಂಟ್ ಕೊಡ್ತಾಯಿದ್ರೆ ಮಾತ್ರ, ಬಾಡಿಗಿದ್ರೆ ಮಾತ್ರ ಮನೆಯಲ್ಲಿ ಈ ಥರ ಮಾಡ್ತಾರಣ್ಣ. ಅಸಲು ಏನಾಯ್ತಪ್ಪ, ಯಾಕೆ ಹೊಡೆದಿದ್ದಾನ ಅಂದರೆ, ಆವಾಗ ನೀನು ಏನನ್ನ ಹಠ ಮಾಡಿದ್ಯಾ, ಏನನ್ನ ಅಲ್ಲರಿ ಮಾಡಿದ್ಯಾ ಅಂತ ಕೇಳಿದರೆ, ಇಲ್ಲಮ್ಮ ಯಾರೋ ಹೊರಗೆ ಆಡ್ಕೊತಾ ಇದ್ದಾರಮ್ಮ. ಅವರು ಆಡ್ಕೊತ ನಮ್ಮ ಗೇಟಿಗಿರೋ ಲೈಟ್ ಇರುತ್ತಲ್ಲ ರೀ, ನಾವು ಗೇಟಿಗೆ ಎರಡು ಆ ಕಡೆಂದು ಈ ಕಡೆಂದು ಲೈಟ್ಸ್ ಇರುತ್ತಲ್ಲ, ಅದೊಂದು ಮುರಿದೋಗಿದೆ ಅಂತ. ಅದು ಅವರು ಹೊರಗೆ ಆಡ್ಕೊತ ಬೀದಾಗ ಯಾರೋ ಹುಡುಗರು ಆಡ್ಕೊತ ಅದನ್ನು ಮುರಿದು ಬಿಟ್ರೆ, ಆತ ಬಂದು ಇವರಿಬ್ಬರನ್ನ ಕರೆದು ನೀವೇ ಮುರಿದಿದ್ದೀರಲ್ಲ ಅಂತ ಕೇಳಿದ್ದಾರಂತ. ಕೇಳಿದರೆ ಇವನು ಹುಡುಗರೇನೋ ಇಲ್ಲ ನಾವೇನು ಮಾಡಿಲ್ಲ ಅಂತ ಹೇಳಿದರೆ ಕೂಡ ಆತ ಕೇಳಂಗ, ನೀವೇ ಈ ಥರ ಹಠ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಹುಡುಗರನ್ನ ಕರೆದು, ಚಿಕ್ಕವನು ಇನ್ನೂ ಚಿಕ್ಕವನು, ಇವನು 4th ಕ್ಲಾಸ್ ಅಂದರೆ ಇವನಿಗೆ 2 ಇಯರ್ಸ್ ಡಿಫರೆನ್ಸು. ಅವನೇನೋ ಭಾಳ ಚಿಕ್ಕವನು ಅಂತೇಳಿ ದೊಡ್ಡವನ್ನ ಕರೆದು ತಲೆ ಮೇಲೆ ಹಾಕಿ ಹೊಡೆದಿದ್ದಾರಂತ. ಅದು ಜರುಗಿದ್ದು. ಆದರೆ ನನ್ನ ಮಗ ಏನು ಹೇಳಿದ್ನಂದರೆ, ಅಮ್ಮ ನಾನೇನೂ ತಪ್ಪು ಮಾಡಿಲ್ಲಮ್ಮ, ನಾನು ತಪ್ಪು ಮಾಡ್ಲಂಗನೆ ತಾತ ನನ್ನ ಹೊಡೆದಿದ್ದಾರಮ್ಮ, ಯಾಕೆ ಹೊಡೆದಿದ್ದಾರಾ ಅಂತ ಕೇಳಿದ್ದಾನೆ ಅವನು. ತಪ್ಪು ಮಾಡಿದರೆ ಹೊಡಿತಾರಲ್ಲಮ್ಮ, ತಪ್ಪು ಮಾಡ್ಲಂಗಿದ್ರೆ ಕೂಡ ನನ್ನ ಯಾಕೆ ಹೊಡೆದಿದ್ದಾರಾ ಅಂತ ಕೇಳ್ತಾನೆ. ನನ್ನ ಹತ್ರ ಕರ್ಯವಾಗಿ ಆನ್ಸರ್ ಇಲ್ಲ ರೀ ಯಾವತ್ತಾದರೆ. ನಂಗೆ ಭಾಳ ಬಾಧೆ ಅನಿಸಿತು. ಮತ್ತು ಕೂಸಿಗೆ ಏನು ಹೇಳಬೇಕು ಕೂಡ ನಂಗೆ ಗೊತ್ತಾಗಿಲ್ಲ. ಇವಾಗ ನಂಗೆ ಸ್ವಲ್ಪ ಮೆಚ್ಯೂರಿಟಿ ಬಂದು, ನಂಗೆ ಸ್ವಲ್ಪ ಆಲೋಚನೆ ಅನ್ನೋದು ಬೆಳೆದಿದೆ, ವಯಸ್ಸು ಸ್ವಲ್ಪ ಬೆಳೀತಾ ಬರೋ ಅಷ್ಟಾಗ ನಮ್ಮ ಆಲೋಚನೆ ಅನ್ನೋದು ಕೂಡ ಬೆಳೀತಾ ಬರುತ್ತೆ ಕಡೆಯಿಂದ. ಆವಾಗ ಕೂಸು ಹುಡುಗರು ಚಿಕ್ಕವರು ಅಂದರೆ ನನ್ನ ಏಜ್ ಕೂಡ ಆವಾಗ ಚಿಕ್ಕದೇ ಅಲ್ಲ, ನಂಗೆ ಕೂಡ 28 ಕೂಡ ಇರುತ್ತೋ ಇಲ್ಲೋನೋ ಆವಾಗ. ಹಂಗೆ ಇತ್ತು ಮಾತು. ಆವಾಗ ನನಗೆ ಏನು ಹೇಳಬೇಕು ಕೂಡ ಗೊತ್ತಾಗಿಲ್ಲ. ಅಲ್ಲಿ ಕೂಸು ಎದುರಿಗೆ ನಾನು ಕೂಡ ಹತ್ತಿದ್ದೀನಿ ಅಂದರೆ ಚೆಂದಾಗಿರೋದು ಅಂತೇಳಿ ನಾನು ಕಂಟ್ರೋಲ್ ಮಾಡಿಕೊಂಡು ನನ್ನ ಬಾದಿಯೆಲ್ಲ ಹೋಳಿ ಹೇಳಪ್ಪ, ಅಳಬೇಡ ನೀನು, ಚಿಂತೆ ಮಾಡಬೇಡ ಅಂತ ಅವನ್ನ ಹತ್ತಿಗೆ ತಗೊಂಡು ಅವನ್ನ ಸ್ವಲ್ಪ ಏನೋ ಅವನಿಗೊಂದು 4 ಮಾತು ಹೇಳಿ ಹತ್ತಿರ ಮಾಡಿಕೊಂಡು ಕೂತಿದ್ದೀನಿ. ಇಷ್ಟಾಗ ನಮ್ಮ ಯಜಮಾನ್ರು ಬಂದರೆ, ಏನು ರೀ ಯಾಕೋ ತಲೆ ಏನು ಚೆಂದಾಗಿಲ್ಲ ರೀ, ಮನಸ್ಸು ಸ್ವಲ್ಪ ಬಾದಿಗೆ ಅನ್ನಿಸ್ತದೆ, ಗುಡಿಗೆ ಹೋಗೋಣ ಅಂತ ಕೇಳಿದ್ದೀನಿ. ಸರಿ ನಡಿ ಹೋಗೋಣ ಅಂಥೇಳಿ ನಮ್ಮ ಮನೆ ಹತ್ರನೇ ಈಶ್ವರನ ಗುಡಿ ಇತ್ತು ರೀ, ಅದಕ್ಕೆ ಹೋಗಿದ್ದೀವಿ ನಾವು. ಸಂಜೆ ಹೊತ್ತೇ ಜರುಗಿದೆ ಇದೆಲ್ಲ ಕೂಡ. ಆದರೆ ಆ ಗುಡಿಗೆ ಹೋಗಿದ್ದೀವಿ. ಹೋಗಿ ಗುಡಿಯಾಗ ನಿಂತುಕೊಂಡು ಹೊಸ್ತಲ ಹತ್ರ ನಿಂತುಕೊಂಡು ಆ ದೇವ್ರನ್ನ ನೋಡ್ತಾ ನಿಂತೀನಿ ನಾನು ಅಷ್ಟೇನು. ದೇವ್ರಿಗೆ ಮಂಗಳಾರತಿ ಮಾಡಿದ್ದಾರೆ, ಹಾರತಿ ಕೊಟ್ಟಿದ್ದಾರೆ, ಕಣ್ಣಿಗೆ ಅದ್ಕೊಂಡಿದ್ದೀನಿ. ನಂಗೆ ಎಷ್ಟು ಅಳು ಬಂದುಬಿಟ್ಟಿದ್ದೆವು ನಂಗಾದರೆ. ನನ್ನ ಹೊಟ್ಟಾಗಿರೋ ಬಾಧೆ ಎಲ್ಲ ಆ ದೇವ್ರನ್ನ ನೋಡ್ತಾನೆ ಹೊರಕ್ಕೆ ಬಂದುಬಿಟ್ಟಿದೆ. ಒಂದು ಅಮ್ಮನ್ನ ಅಪ್ಪನ್ನ ನೋಡಿದರೆ ನಾವು ಥರ ಆದರೆ ನಾವು ಹತ್ತು ಬಿಡ್ತೀವೋ ನಾವು, ಆ ಥರ ಅಷ್ಟು ರೀತಿಗೆ ನಾನು ಆದರೆ ಅಲ್ಲಿ ನಿಂತ್ಕೊಂಡು ಹೊಸ್ಲ ಹತ್ರ ನಿಂತ್ಕೊಂಡು ಭಾಳ ಹತ್ತುಬಿಟ್ಟಿದ್ದೀನಿ. ಆಮೇಲಕ್ಕೆ ಸ್ವಲ್ಪ ಹೊತ್ತು ಆ ಚಿಲಿನ ಕಣ್ಣೋಡಿಸ್ಕೊಂಡು ಹೊರಗೆ ಬಂದು ಕೂತಿದ್ದೀನಿ. ದೇವ್ರಿಗೆ ಒಂದೇ ಹೇಳ್ಕೊಂಡೆ ನಾನು ಮನಸ್ಸಿನಲ್ಲಿ, ಏನಪ್ಪ ಈ ಥರ ಆಗಿದೆ ಹುಡುಗರು, ಯಾಕೆ ಹಿಂಗಾಯಿತು? ಇವಾಗ ಅದೇ ಮನ್ಯಾಗ ನಾವು ಇದ್ದೀವಿ ಅಂದರೆ ಇವಾಗ ಆ ಮುದುಕನ ನಾವೇನೂ ಕೇಳಂಗಿದ್ದರ್ನು ಇಲ್ಲ ಕಿತ್ತಾಡಿದರ್ನು ಆಮೇಲಕ್ಕೆ ಏನು ಅನ್ಸುತ್ತೆ ಈ ಹುಡುಗರಿಗೆ ಕೂಡ, ನಾವೇನನ್ನ ಮಾಡಿದರೆ ಕೂಡ ಒಂದೆರಡು ದೆಬ್ಬೆ ಹೊಡಿತಾರ, ಆಮೇಲಕ್ಕೆ ಮತ್ತೆ ಮಾಮೂಲು ಆಗೋ ಥರ ಕಡೆಯಿಂದ ನಾವು ತಪ್ಪು ಮಾಡೋದು ಅಂತ ಒಂದು ಯೋಚನೆ ಬಂದ್ಬಿಡುತ್ತೆ ಹುಡುಗರಿಗೆ. ಇಲ್ಲ ನಾವು ತಪ್ಪು ಮಾಡ್ಲಂಗನೆ ನಮ್ಮನ್ನು ಹೊಡಿತಾ ಇದ್ದಾರಲ್ಲ, ಕಡೆಯಿಂದ ನಾವು ತಪ್ಪು ಮಾಡಿದರೆ ಏನಾಗತ್ತಾ ಅನ್ನೋದು ತೆಗಿಂಬು ಬಂದುಬಿಡತ್ತೆ. ಅಂದರೆ ಏನಂದರೆ ಚಿಕ್ಕ ಮಕ್ಕಳು ಇವಾಗ ಅಲ್ಲಿರೋ ಅಟ್ಮಾಸ್ಫಿಯರ್ನಾಗ ಬೆಳೆದಿರೆ ಅವ್ರ ಬಿಹೇವಿಯರು ಎಲ್ಲಿ ಚೇಂಜ್ ಆಗೋಗತ್ತೋ ಅಂಥೇಳಿ ನನ್ನ ಮನಸ್ಸಿನಾಗ ನಾನು ಭಾಳ ಇದು ಮಾಡ್ಕೊತಾ ಇದ್ದೀನಿ. ನನ್ನ ಮಾತು ಯಾಕೆ ಈ ಥರ ಜರುಗಿದೆ, ಯಾಕೆ ಇವಾಗ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು, ಹಂಗೆ ಅಂತ ಮನೆ ಖಾಲಿ ಮಾಡಿ ಹೊಟ್ಟೋದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಇವಾಗ ಇದ್ದಕ್ಕಿದ್ದಂಗೆ 1 ತಿಂಗಳು ಟೈಮ್ ತೊಗೊಂಡರ್ನು ನಮ್ಮ ಬಡ್ಜೆಟ್ನಲ್ಲಿ ನಮಗೆ ಬೇಕಾಗಿದ್ದಂಗೆ ನಮಗೆ ತಕ್ಕಿದಂಗೆ ಎಲ್ಲಿ ಸಿಗತ್ತಾ ಮನೆ ಕಮ್ಮಿ ಬಾಡಿಗೆನಾಗ? ಇವೆಲ್ಲ ಎಲ್ಲ ನನ್ನ ಮನಸ್ಸಿನಾಗ ಮಸ್ತ್ ಆಲೋಚನೆ ಬಂದುಬಿಡ್ತಾ ಇದೆ ಮಾತು.
ಸರಿ ನಮ್ಮ ಯಜಮಾನ್ರಲ್ಲಿ ಗುಡಿಯಾಗಿನ ಹೊರಗೆ ಬಂದು ಕೂತೀವಿ ದರ್ಶನ ಆಗೋದ್ಮೇಲೆ. ಯಾಕೆ ಭಾರ್ಗವಿ ಅಳ್ತಾ ಇದೆಯಾ ಅಂತ ಕೇಳಿದರು. ಇವಾಗ ನಿಮ್ಗೆ ಹೇಳಿದ ಮಾತೆ ಆತಗೆ ಹೇಳಿದ್ದೀನಿ. ಹಿಂಗೆ ನನ್ನ ಒಳಗೆ ಇಷ್ಟೊಂದು ಆಲೋಚನೆ ಬರ್ತಾ ಇದೆ ರೀ, ಏನು ಮಾಡಬೇಕು. ಇವಾಗ ಹುಡುಗರನ್ನ ನಾವು ಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ. ಇವಾಗ ಆ ಹುಡುಗರು ಒಳ್ಳೇದು ಕಲ್ತ್ಕೊಂಡಾನು ಕೆಟ್ಟದ್ದು ಕಲ್ತ್ಕೊಂಡಾನು. ಇವಾಗ ಸೇಮ್ ಟೈಮು ಅವರಿಗೆ ಒಳ್ಳೇದು ನಾವು ಹೇಳಿಸ್ಕೊಡ್ಬೇಕಾದ ಟೈಮ್ ಅನ್ನೋದು ಈ ವಯಸ್ಸಿನಾಗೆ ಅಲ್ಲ ರೀ. ನಾವು ಒಳ್ಳೆ ರೀತಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ನಾವು. ಮತ್ತು ಏನು ಮಾಡಬೇಕು ಅದು ನಂಗೆ ಯೋಚನೆ ಆಗೋಗ್ಯದ. ಹಂಗೆ ಅಂತ ಕೆಲಸ ಬಿಟ್ಕೊಂಡು ನಾವಾದರೆ ಮನ್ಯಾಗ ಇರ್ಲಾರವಲ್ಲ 24 ಅವರ್ಸು ಅಂತಾದರೆ ಅಂದ್ಕೊಂಡೀವಿ. ಆಮೇಲಕ್ಕೆ ನಮ್ಮ ಯಜಮಾನ್ರಾದರೆ ಮನೆಗೆ ಹೋಗ್ತಾನೆ ನೇರಾಗಿ ಆ ಓನರ್ ಆತನ ಹತ್ತಿಗೆ ಹೋಗಿ ಒಂದೇ ಮಾತು ಹೇಳಿದ್ದಾರೆ, ನಾವು ಮನೆ ಖಾಲಿ ಮಾಡ್ತಾಯಿದ್ದೀವಿ, 1 ತಿಂಗಳೊಳಗೆ ನಾವು ಇನ್ನೊಂದು ಮನೆ ನೋಡಿಕೊಂಡು ಹೋಗ್ತೀವಿ ಅಂತಾದರೆ ಹೇಳಿದರು. ನಂಗಾದರೆ ಭಾಳ ಶಾಕ್ ಆಗೋಯಿದ್ದೀನಿ ನಾನು ಆ ಮಾತು ಕೇಳ್ತಾನೆ. ಇನ್ನು ಆಗೋಯ್ತು ಹೇಳ್ಬಿಟ್ಟಿವಲ್ಲ. ಇನ್ನು ಮರುದಿನ ಆಕಿ ಮುದುಕಿ ಬಂದು, ಅಮ್ಮ ನೀವು ಹೋಗಬೇಡ್ರಮ್ಮ, ನೀವಿದ್ದರೆ ಭಾಳ ಚೆನ್ನಾಗಿರತ್ತೆ, ನೀವು ಚೆಂದ ಇದ್ದೀರಿ 4 ಜನ, ನೀವು ಹೋಗಬೇಡ್ರಿ, ಖಾಲಿ ಮಾಡಬೇಡ್ರಿ ಅಂತ ಅಂತಿದ್ರು. ಇಲ್ಲ ಆಂಟಿ ಏನು ಅನ್ಕೋಬೇಡ್ರಿ ನೀವು ಅಂತೇಳಿ ನಾನು ಏನೋ ಹೇಳಿದ್ದೀನಿ. ನಮ್ಮ ಮಕ್ಕಳನ್ನ ನಾವೇ ಹೊಡೆಯೋದಿಲ್ಲ, ನೀವು ಹಂಗೆ ಅಂದರೆ ನಮ್ಗೆ ಭಾಳ ಬಾಧೆ ಅನಿಸುತ್ತೆ. ಮೇಲೆ ಅವನು ತಪ್ಪು ಮಾಡಿದರೆ ನೀವು ಹೊಡೆದ್ರೆ ಕೂಡ ನಾವು ಸುಮ್ಮನೆ ಇರ್ತಾ ಇದ್ದೀವಿ. ತಪ್ಪು ಮಾಡ್ಲಂಗಿರೋ ಕೂಸಿನ ಹಿಡ್ಕೊಂಡು ನೀವು ಅಷ್ಟಾಗಿ ತಲೆ ಮೇಲೆ ಹೊಡೆದಿದ್ದೀರಿ, ಅವನಿಗೆ ಏನನ್ನ ಆಗಿದ್ರೆ ಏನು ಮಾಡಬೇಕಾ ಆಂಟಿ ಅಂತ ಅಂದಿದ್ದೇನು. ಸರಿ ಅಲ್ಲಿಗೆ ಆಗೋಯ್ತು. ಇನ್ನು ಮರುದಿನದಿಂದ ಮನೆ ಹುಡ್ಕೋಬೇಕು. ನೀವು ಅಸಲು ಕರೆವಾಗಿರಿ, ನಂಬುತ್ತೀರೋ ಇಲ್ಲನೋ. ನಾನಾದರೆ ಮೊದಲ ದಿನ ಒಂದಿನ ಹೋಗಿ ಮನೆ ನೋಡಿ ಬಂದಿದ್ದೀನಿ, ಎಲ್ಲಿ ಸಿಕ್ಕಿಲ್ಲ. 2 ದಿನ ಮರುದಿನ ಮತ್ತು ಮಧ್ಯಾಹ್ನ ಹೋಗಿದ್ದೀನಿ, ಟೂಲೆಟ್ ಬೋರ್ಡ್ ಎಲ್ಲನ ಕಾಣಿಸತ್ತೇನೋ ಅಂಥೇಳಿ ಒಂದು ಕಡೆ ಮನೆ ಆದರೆ ಸಿಕ್ಕಿತು. 2 ದಿನ, ಇನ್ನು ತಿಂಗಳ ದಿನ ಟೈಮ್ ಕೇಳಿವಿ ನಾವು. ಅಸಲು 2ನೇ ದಿನ ಎಷ್ಟು ಚೆಂದ ಒಳ್ಳೆ ಮನೆ ಸಿಕ್ಕದ. 2 ರೂಮ್ ಆದ್ರೂ ಕೂಡ ನಮಗೆ ತಕ್ಕಿದಂಗೆ ಸಿಕ್ಕದ, ಕಮ್ಮಿ ಬಡ್ಜೆಟ್ನಲ್ಲಿ ಸಿಕ್ಕದ, ಎಲ್ಲ ಒಳ್ಳೆ ಅಟ್ಮಾಸ್ಫಿಯರ್ ಇರೋ ಕಾಲನಿನಾಗ ಸಿಕ್ಕದ. ಮ್ಯಾಲೆ ಇದೆಲ್ಲದ್ರ ಕನ್ನ ಕೂಡ ಓನರ್ ಅವರು ಭಾಳ ಒಳ್ಳೆಯವರು. ನಾವು ಅಲ್ಲಿಂದ ವೇಕೆಟ್ ಮಾಡಿ ಮತ್ತು ಈ ಮನೆಗೆ ಬಂದಿದ್ದೀವಿ ನಾವು. ಅವರಾದರೆ ನಮ್ಮನ್ನು ಅಷ್ಟು ಚೆಂದ ನೋಡ್ಕೊತಾ ಇದ್ರನ್ ಮಾತು. ನಮ್ಮನ್ನಾದ್ರೂ ನನ್ನ ಹುಡುಗರನ್ನ ಅಷ್ಟು ಆಗಿ ನೋಡ್ಕೊತಾ ಇದ್ರು, ನನ್ನ ಕೂಡ ಅದೇ ರೀತಿಗೆ ಅವರು ಹುಡುಗಿ ಇದ್ದಂಗೆ ನೋಡ್ತಾ ಇದ್ದಿದ್ರು. ಅದು ನಂಗಾದರೆ ದೇವರು ಕೊಟ್ಟ ವರ ಅಂತ ಅಂದ್ಕೊಂಡಿನಿ ನಾನು. ಕರೆವಾಗಿ ಅಂತ ಅವರು ಸಿಕ್ಕಿದ್ದಾರೆ. ಅಂದರೆ ಏನಂದರೆ ನಾನು ಹೊರಗೆ ಹೋದರೆ ಕೂಡ ನನ್ನ ಮಕ್ಕಳಿಗೆ ಹಾಕಿ ನೋಡಿ ಒಳ್ಳೆಯದು ಕೆಟ್ಟದ್ದು ನೋಡಿ ಕೂಡಿಸಿಟ್ಕೊಂಡು ಅವರಿಗೆ ಕತೆ ಹೇಳೋದು, ಶ್ಲೋಕ ಹೇಳಿಸ್ಕೊಡೋದು, ಆಮೇಲಕ್ಕೆ ಹುಡುಗರಿಗೆ ಒಳ್ಳೆ ಮಾತು ಹೇಳೋದು, ಇಂಥವೆಲ್ಲ ಮಾಡ್ತಾ ಇದ್ರನ್ ಮಾತು ಅವರು. ಅದು ನಂಗೆ ಭಾಳ ಸಂತೋಷ ಅನಿಸಿತು. ಇವಾಗ ನಂಗೆ ಗಾಬರಿಲ್ಲ, ಹುಡುಗರು ಒಳ್ಳೆ ಇದಾಗಿದ್ದಾರ, ಒಳ್ಳೆ ವಾತಾವರಣದಾಗ ಬೆಳೀತಾ ಇದ್ದಾರ ಅಂತ ನಂಗೆ ನಮ್ಮ ಯಜಮಾನ್ರಿಗೆ ಕೂಡ ಮನಸ್ಸಿಗೆ ಭಾಳ ಆನಂದ ಅನ್ಸಿತ್ತು ರೀ. ದೇವ್ರನ್ನ ನಾವು ನಂಬಿ ಒಂದು ಬೇಡ್ಕೊಂಡಿವಿ ಅಂದರೆ ಖಂಡಿತ ದೇವ್ರು ಅನ್ನೋದು ನಮಗೆ ಮಾಡ್ತಾನೆ. ಇವತ್ತು ಮಾಡಿದ ಪೂಜೆಗೆ ಇವತ್ತೇ ನಮ್ಗೆ ವರ ಕೊಟ್ಟಿದ್ದಾರನು ಕೊಳ್ಳಂಗಿದ್ದಾರನು ಖಂಡಿತ ಏದೋ ಒಂದು ದಿನ ಆದರೆ ದೇವರು ನಮಗೆ ಅದಕ್ಕೆ ತಕ್ಕಿದಂಗೆ ನಮ್ಮನ್ನು ನೋಡ್ತಾನೆ ಅನ್ನೋ ನಂಬಿಕೆ ಆದರೆ ನನಗಿದೆ. ಆ ಎಕ್ಸ್ಪೀರಿಯೆನ್ಸ್ ಅನ್ನೋದು ನಿಮ್ಮಿಂದ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ. ಭಾಳ ಮಂದಿ ಅನ್ಕೊತಾ ಇರ್ತಾರಲ್ಲ, ಏನು ಪೂಜೆ ಮಾಡೋದು, ಎಷ್ಟು ಮಾಡಿದ್ರೂ ಇಷ್ಟೇ ಅಂಥೇಳಿ. ಅಂತ ಅವರಿಗೆ ಒಂದು ಚಿಕ್ಕ ಎಕ್ಸಾಂಪಲು, ಯಾರು ಮನಸ್ಸಿಗಾಲಿ ಒಂದು ಚಿಕ್ಕ ಆಲೋಚನೆ ಬಂದು ಅವರು ಚೆಂದ ಪೂಜೆ ಮಾಡಿಕೊಂಡ್ರೆ ನಂಗೆ ಅದು ಸಂತೋಷ ಅಂಥೇಳಿ ಈ ಚಿಕ್ಕ ವಿಷಯನ ನಿಮ್ಮಿಂದ ಶೇರ್ ಮಾಡ್ಕೊತಾ ಇದ್ದೀನಿ ರೀ. ಇನ್ನು ಗುಡಿಯಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಗೋಯ್ತು. 7 ಗಂಟೆ ಆಯಿತು. ಇನ್ನು ಆಮೇಲಕ್ಕೆ ಹಿಡಿ ಅಂತ ಮತ್ತು ನಾವೆಲ್ಲರೂ ಮನೆಗಾದರೆ ಬಂದ್ಬಿಟ್ಟಿವಿ. ಇನ್ನು ಹುಡುಗರಿಗೆ ಲಂಚ್ ಬಾಕ್ಸ್ ಕೊಡಬೇಕಲ್ಲ, ಸಾಳಿಗೆ ಟೈಮ್ ಆಗೋಗ್ತಾ ಇದೆ ಅಂಥೇಳಿ ನಾನಾದರೆ ಬರ್ತಾನೆ ಹಿಂದಲೇ ಮುಂಚೆ ಅನ್ನಕ್ಕೆ ಇಟ್ಬಿಟ್ಟು ಹಾಲು ಇಟ್ಬಿಟ್ಟು ಹುಡುಗರಿಗೆ ಹಾಲಾದರೆ ಕಲಿಸ್ಕೊಟ್ಬಿಟ್ಟಿದ್ದೀನಿ. ಆಮೇಲಕ್ಕೆ ಅನ್ನ ಕುದ್ದ ಮೇಲೆ ಹುಡುಗರಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿನಿ. ಮುಂಚೆ ದಿನ ರಾತ್ರಿ ಗೋಂಗೂರ ಚಟ್ನಿ ಆದರೆ ಮಾಡಿಟ್ಕೊಂಡಿದ್ದೀನಿ, ಆ ಚಟ್ನಿ ಅನ್ನ ಕಲಸಿ ಕೊಟ್ಬಿಟ್ಟಿದ್ದೀನಿ. ಟಿಫನ್ಗೇನೋ ಓಟ್ಸು ಹಾಲಿನಾಗ ಹಾಕಿ ಕೊಟ್ಬಿಟ್ಟಿದ್ದೀನಿ. ಒಂದು ಬನಾನಾ ಇದ್ದರೆ ಬನಾನಾ ಒಂದು 2 ಬನಾನಾಸ್ ಕಟ್ ಮಾಡಿ ಓಟ್ಸು ಹಾಲಿನಾಗ ಕಲಸಿ ಕೊಟ್ಬಿಟ್ರೆ ತಿಂದ್ಬಿಟ್ಟಿದ್ದಾರೆ ಮಾತು. ಇನ್ನು ಅವರಾದರೆ ಸಾಳಿಗೆ ಕಾಲೇಜಿಗೆ ಹೊಟ್ಟೋದ್ರು. ಇವಾಗ ಇನ್ನು ಸ್ವಲ್ಪ ಅಡುಗೆ ಮಾಡೋಣ ಅಮ್ಮಯ್ಯ ಅಂಥೇಳಿ ನಾನು ಕೂಡ ಒಂದು ಕಪ್ಪು ಟೀ ಕುಡಿದ್ಬಿಟ್ಟು ಬಂದು ಮತ್ತು ಅಡುಗೆ ಆದರೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹುಡುಗರು ಕೂಡ ಏನಂದರೆ ಅಡ್ಜಸ್ಟ್ ಆಗೋತಾರ ರೀ, ಇದೇ ಬೇಕು ಅದೇ ಬೇಕು ಅಂತ ಹಠನೂ ಮಾಡೋದಿಲ್ಲ. ಏದು ಕೊಟ್ಟರೂ ಅದು ತಿಂತಾರೆ, ಇಷ್ಟವಾಗಿ ತಿಂತಾರೆ, ಹ್ಯಾಪಿಗೆ ಇರ್ತಾರೆ ಅನ್ಮಾತು. ಇನ್ನು ಅದಕ್ಕೋಸ್ಕರ ಇನ್ನು ಸಂಜೆಗೆ ಮತ್ತು ಅವ್ರು ಬರೋ ವೇಳೆಗೆ ಹಿಂಗೆ ಇದನ್ನು ಪಲ್ಯ ಇದನ್ನು ಮಾಡಿಟ್ರೆ ಬರ್ತಾನೆ ಊಟ ಮಾಡ್ತಾರಲ್ಲ ಸರಿ ಹೋಗುತ್ತಾ ಅಂತ ಅಂದ್ಕೊಂಡಿನಿ ನಾನು. ಕಾಲಿಫ್ಲವರ್ ಇದೆ ಮನೆಯಲ್ಲಿ. ನಮ್ಮ ಚಿಕ್ಕ ಮಗಗೆ ಕಾಲಿಫ್ಲವರ್ ಅಂದರೆ ಭಾಳ ಇಷ್ಟ. ದಿನಾಗಿ ಅದೇ ಮಾಡಿಟ್ಟರ್ನು ಕೂಡ ತಿಂತಾನೆ ಅವನು. ಮೇಲೆ ಇವಾಗ ಸೀಸನ್ ಅಲ್ಲ ನಮ್ಗೆ ಕಾಲಿಫ್ಲವರ್ ಸಿಗೋ ಸೀಸನ್ ಕಡೆಯಿಂದ ಖಂಡಿತ ತಂದ್ಕೊತಾ ಇರ್ತೀವಿ.
ತಂದು ಅದನ್ನು ಪಲ್ಯ ಆದರೆ ಮಾಡ್ತಾಯಿರ್ತೀನಿ. ಒಂದೊಂದು ಸತಿ ಮಂಚೂರಿಯ ಮಾಡ್ತೀನಿ, ಪಲ್ಯ ಮಾಡ್ತೀನಿ. ಇನ್ನು ಏದಂದರೆ ಅದು ಒಂದೊಂದು ವೆರೈಟಿ ಥರ ಮಾಡ್ತಾಯಿರ್ತೀನಿ. ಇವತ್ತಾದರೆ ಪಲ್ಯ ಮಾಡೋಣ, ಅದು ಕೂಡ ಡೈರೆಕ್ಟ್ ಕುಕ್ಕರ್ನಲ್ಲಿ ಮಾಡೋಣ ಅಂತೇಳಿ ಅಂದ್ಕೊಂಡೀನಿ. ಅದೊಂದು ಬರೀ ಕಾಲಿಫ್ಲವರೇ ಹಾಕಿ ಮಾಡ್ಲಂಗ ಸ್ವಲ್ಪ ಇದೇನು ಮಿಲ್ ಮೇಕರ್ ಇರುತ್ತಲ್ಲ, ಸೋಯಾ ಮಿಲ್ ಮೇಕರ್ ಅಂತೇಳಿ ಸಫೋಲಾ ಅವ್ರದ್ದು, ಅದು ಮಾಡೋಣ ಅಂಥೇಳಿ ಬಿಸಿನೀರು ಇಟ್ಬಿಟ್ಟು ಆ ಬಿಸಿನೀರಿನಲ್ಲಿ ಮಿಲ್ ಮೇಕರ್ನ ಹಾಕ್ಬಿಟ್ಟಿನಿ. ಅದು ಒಂದು ಸ್ವಲ್ಪ ಹೊತ್ತು ಬಿಸಿನೀರಿನಾಗ ನೆಂದ ಮೇಲೆ 2-3 ಸತಿ ಅಂತ ತೊಳೆದುಬಿಟ್ಟು ನೀರೆಲ್ಲ ಹಿಂಡಿ ಬಗ್ಲಿಗೆ ಇಟ್ಕೊಂಡೀನಿ. ಆಮೇಲೆ ಇಲ್ಲಿ ಬಂದು ಸಪ್ಪನ್ ತೊವ್ವೆ ಆದರೆ ಕುಚ್ಚಿಟ್ಟಿದ್ದೀನಿ ನಾನು. ಉಪ್ಪು ಅರಶಿನ ಹಾಕ್ಬಿಟ್ಟು ಸ್ಟವ್ ಸಿಮ್ನಲ್ಲಿ ಇಟ್ಟು ಕುಚ್ಚಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕೋಣ ಅಂಥೇಳಿ ಇವಾಗಾದರೆ ಒಗ್ಗರಣೆ ಹಾಕ್ತಾಯಿದ್ದೀನಿ ರೀ ನಾನು. ಆಮೇಲೆ ಕಾಲಿಫ್ಲವರ್ ಕೂಡ ಬಿಸಿನೀರಿನಾಗ ಉಪ್ಪು ಅರಶಿನ ಹಾಕಿಟ್ಬಿಟ್ಟಿದ್ದೀನಿ. ಏನನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಹುಳ ನಮಗೆ ಕಾಣಿಸ್ಲಂಗಿರೋವು ಇರುತ್ತಲ್ಲ, ಅದೆಲ್ಲ ಕ್ಲೀನ್ ಆಗೋಗತ್ತಾ ಅಂಥೇಳಿ. ಇಲ್ಲಿ ಬಂದು ತೊವ್ವಿಗಾದರೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಂದರೆ ಇದು ಬಂದು ವಾಮು ಖಾರಂ ಅಂತ ಅಂತೀವಿ ನಾವು. ನಾನು ಹಸಿಮೆಣ್ಸಿನ್ಕಾಯಿ ವಾಮು ಅವೆರಡು ಗ್ರೈಂಡ್ ಮಾಡಿಬಿಟ್ಟು ನಾನು ಬಿಸಿಲಿಗೆ ಒಣಗಿಟ್ಕೊಂಡು ಈ ಥರ ಡಬ್ಬನಾಗಾದರೆ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಇವತ್ತು ನಾವು ಥಂಡಿಗೆ ಬೆಳಗ್ಗೆ 3 ಗಂಟೆಗೆ ಎದ್ದು ಗುಡಿಗೆ ಹೋಗಿ ಬಂದೀವಲ್ಲ, ನೆಗಡಿ ಕೆಮ್ಮು ಬರ್ಲಂಗ ಈ ಥರ ಆ ವಾಮು ಖಾರಂನ ಒಗ್ಗರಣೆ ಹಾಕಿ ತೊವ್ವೆ ಆದರೆ ಮಾಡಿಬಿಟ್ಟಿದ್ದೀನಿ. ಮೆಂತ್ಯ, ಸಾಸಿವೆ, ಜೀರಿಗೆ ಹಾಕಿ ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿ ಇಂಗುವ ಹಾಕ್ಬಿಟ್ಟಿದ್ದೀನಿ. ಆಮೇಲಕ್ಕೆ ಇದು ಆ ವಾಮು ಖಾರಂ ಕೂಡ ಹಾಕ್ಬಿಟ್ಟು ಒಂದು ಸತಿ ಕಲಿಸ್ಬಿಟ್ಟು ಈ ತೊವ್ವೆಗೆ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆಂದ 1 ನಿಮಿಷ ಕುದಿಸ್ಬಿಟ್ಟಿವಂದರೆ ತೊವ್ವೆ ಅನ್ನೋದು ರೆಡಿ ಆಗೋಗುತ್ತೆ. ಸ್ವಲ್ಪ ಆ ವಾಮು ಫ್ಲೇವರಿಂದ ಏನಂದರೆ ನಮಗೆ ನೆಗಡಿ ಕೆಮ್ಮು ಅನ್ನೋದು ಬರ್ಲಂಗಿರತ್ತೆ ಅನ್ಮಾತು. ಅದಕ್ಕೋಸ್ಕರ ಅಂತ ಮಾಡಿದ್ದೀನಿ ಅನ್ಮಾತಂಗ. ಇನ್ನು ತೊವ್ವೆ ಆದರೆ ಆಗೋಯ್ತು. ಇಲ್ಲಿ ಬಂದು ಪಲ್ಯ ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ಅಗಳಕ್ಕೆ ಇರೋ ಅಂಥ ಬಟ್ಲು ಆಲಿ ಬಾಣಲಿ ಆಲಿ ಇಲ್ಲ ಈ ಥರ ಕುಕ್ಕರ್ ಆಲಿ ಇಟ್ಕೊಂಡ್ಬಿಡೋದು. ಇವತ್ತಾದರೆ ನಾನು ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಚಿಟ್ಪಟ ಅಂದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಅಲ್ಲನೂ ಅದೇನಂತಾರೆ ಬೆಳ್ಳುಳ್ಳಿ ಪೇಸ್ಟ್ ಅದು ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಆಮೇಲಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಅನ್ನೋದು ಒಂದು 2-3 ನಿಮಿಷ ಫ್ರೈ ಆಗಬೇಕು. ಆಚೆಲಿ ನಾವು ನೀರಿನಾಗ ಹಿಂಡಿ ಬಗ್ಲಿಗೆ ಇಟ್ಕೊಂಡಿವಲ್ಲ ಮಿಲ್ ಮೇಕರು, ಅದು ಕೂಡ ಹಾಕ್ಬಿಟ್ಟಿದ್ದೀನಿ. ಹಾಕಿ ಒಂದು ಸತಿ ಕಲಿಸ್ಬಿಟ್ಟು ಆಮೇಲಕ್ಕೆ ಸ್ವಲ್ಪ ಅರಶಿನ, ಟೇಸ್ಟಿಗೆ ತగ్గಷ್ಟಿಗೆ ಉಪ್ಪು ಹಾಕಿದ್ದೀನಿ. ಆಮೇಲಕ್ಕೆ ಸ್ವಲ್ಪ ಖಾರ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು ಸಾರಿ ಚೆಂದ ಕಲಿಸ್ಕೊಂಡು ಒಂದು 2 ನಿಮಿಷ ಹುರ್ಕೋಬೇಕು ನಾವು. ಈರುಳ್ಳಿ ಅನ್ನೋದು ಒಂದು ಸ್ವಲ್ಪ ಹಸಿ ಅನ್ನೋದು ಹೋಗೋಂಗ ಹುರ್ಕೋಬೇಕನ್ಮಾತು ನಾವು. ಯಾಕಂದರೆ ಈರುಳ್ಳಿ ಅನ್ನೋದು ಸ್ವಲ್ಪ ಸಿಹಿ ಬಂದುಬಿಡತ್ತೆ ನಮ್ಗೆ, ಸಿಹಿಯಾಗ ಇರುತ್ತೆ. ಹೆಚ್ಚು ಈರುಳ್ಳಿ ಹಾಕ್ಕೊಂಡು ನಾವು ಪಲ್ಯ ಮಾಡ್ಕೊಂಡ್ರೂ ಕೂಡ ನೀವು ಯಾವಾಗನ ಅಬ್ಸರ್ವ್ ಮಾಡಿರಿ, ಪಲ್ಯ ಅನ್ನೋದು ನಮ್ಗೆ ಗೊತ್ತಾಗ್ಲಂಗನೆ ಒಂದು ಸ್ವಲ್ಪ ಸಿಹಿಯಾಗ ಇರುತ್ತೆ. ಏನಪ್ಪ ಹಿಂಗೆ ಸಿಹಿಯಾಗ ಅದ, ನಾವೇನು ಬೆಲ್ಲ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಯಾಕೆ ಹಿಂಗದ ಅಂತ ಅನ್ಕೊತಾ ಇರ್ತೀವಿ ನಾವು. ಈರುಳ್ಳಿ ಅನ್ನೋದು ಜಾಸ್ತಿ ಆದರೆ ಕೂಡ ಪಲ್ಯ ಅನ್ನೋದು ಹಂಗಿರತ್ತೆ ರೀ. ಆಮೇಲಕ್ಕೆ ಬಂದು ನಾನು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಆಚೆಲಿ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಇದು ಬಂದು ನಾನು ಎವರೆಸ್ಟ್ ಕಂಪನಿವೇ ಹೆಚ್ಚು ತಂದು ಇಟ್ಕೊತಾ ಇರ್ತೀನಿ ನಾನು. ಮತ್ತು ಬಾಕ್ಸಸ್ ಇಂಥವೆಲ್ಲ ಅವೇನಂದರೆ ನಾನು ಫ್ರಿಜ್ನಾಗ ಇಟ್ಬಿಡ್ತಾ ಇರ್ತೀನಿ. ಯಾವಾಗೋ ಒಮ್ಮೆ ಯೂಸ್ ಮಾಡೋದು ಕಡೆಯಿಂದ ಹೊರಗಿಟ್ರೆ ಹುಳ ಬರುತ್ತೆ ಅಂತೇಳಿ ಫ್ರಿಜ್ನಾಗ ಇಟ್ಬಿಡ್ತಾ ಇರ್ತೀನಿ. ಇನ್ನು ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಬಿಟ್ಟು ಒಂದು ಸಾರಿ ಚೆಂದ ಕಲಿಸ್ಬಿಟ್ಟು ನಾವು ಬಿಸಿನೀರಿನಾಗ ಹಾಕಿಟ್ಕೊಂಡಿವಲ್ಲ ಕಾಲಿಫ್ಲವರು, ಅದೆಲ್ಲ ಕೂಡ ಇದ್ರಾಗ ಹಾಕ್ಬಿಡ್ತಾ ಇದ್ದೀನಿ ನಾನು ಡೈರೆಕ್ಟ್ ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಕಾಲಿಫ್ಲವರ್ ಅನ್ನೋದು ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಗ ಕುದ್ದೋಗತ್ತೊಂದೂ ನಾವು ಕುಕ್ಕರ್ ಮುಚ್ಚಳಿಟ್ಟು 1 ವಿಸಿಲ್ ಬರ್ಸೀವಂದರೆ ಅದು ಮೆತ್ತಗೆ ಆಗೋಗಿ ಪೇಸ್ಟ್ ಆಗೋಗುತ್ತಲ್ಲ, ಆ ಥರ ಇಲ್ಲದಂಗೆ ಸ್ವಲ್ಪ ದೊಡ್ಡ ಪೀಸಸ್ ಕಟ್ ಮಾಡಿದ್ದೀನಿ. ಆಮೇಲಕ್ಕೆ ಒಂದು 2-3 ಟಮಾಟ ಕೂಡ ಹಾಕಿದ್ದೀನಿ, ಚಿಕ್ಕ ಪೀಸಸ್ ಕಟ್ ಮಾಡಿ. ಮೀಡಿಯಮ್ ಸೈಜ್ ಟಮಾಟ ಒಂದು 3 ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಆಮೇಲಕ್ಕೆ ಕೊತ್ತಂಬರಿ ಕೋಸಂಬರಿ ಸೊಪ್ಪು ಅಂತೀವ ನಾವು. ನನಗೆ ಸ್ವಲ್ಪ ಕಾಮೆಂಟ್ ಮಾಡಿರಿ ನೀವು, ಸ್ವಲ್ಪ ನಾನು ಮರ್ತೋಗಿದ್ದೀನಿ ಕನ್ನಡ ವರ್ಡ್ಸ್ ಅನ್ನೋದು. ಅದು ಹಾಕ್ಬಿಟ್ಟು ಕುಕ್ಕರ್ ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳಾದರೆ ಇಟ್ಬಿಟ್ಟಿದ್ದೀನಿ. ಅದೊಂದು ವಿಸಿಲ್ ಬಂದುಬಿಟ್ರೆ ಸರಿ ಹೋಗುತ್ತೆ ಅನ್ಮಾತು, ಪಲ್ಯ ರೆಡಿ ಆಗೋಗುತ್ತೆ. ಇಷ್ಟೊಳಗೆ ತೊವ್ವೆ ಕೂಡ ಇಳಿಸ್ಬಿಟ್ಟಿನಿ. ಒಂದು ಸ್ವಲ್ಪ ಥಂಡಿ ಆಯಿತು ತೊವ್ವೆ ಅನ್ನೋದು. ಇವಾಗ ಇದರಲ್ಲಿ ಒಂದು ಹಾಫ್ ಲೆಮನು ರಸ ಆದರೆ ತೆಗೆದು ಹಿಂಡ್ಬಿಟ್ಟಿದ್ದೀನಿ. ಇದು ಗೋಂಗೂರ ಚಟ್ನಿ ಅಂದಿನಲ್ಲ, ಅದು ಕೂಡ ಇದೆ ಅನ್ಮಾತು. ಪಲ್ಯ ಆಗೋ ಅಷ್ಟಾಗ ನಾನು ನಮ್ಮ ಯಜಮಾನ್ರು ಬಂದಿದ್ದರು ಗುಡಿಯಿಂದ, ಆತಗೆ ಟೀ ಮಾಡಿ ಕೊಟ್ಟಿದ್ದೀನಿ. ಇಷ್ಟಾಗ ಆತನಿಗೋಸ್ಕರ ಯಾರೋ ಬಂದಿದ್ದರು. ಆ ಅಂಕಲ್ ಗೊತ್ತಾದ ಆತ ಅನ್ಮಾತು ನಂಗೆ ಕೂಡ. ಅವ್ರ ಮನ್ಯಾಗ ಗಿಡ ಇಟ್ಟಿದ್ದಾರಂತ, ರೋಸು ಗಿಡ. ಅದಕ್ಕೆ 2 ಹೂ ಬಂದಿದಂತ. ಅಮ್ಮ ಭಾರ್ಗವಿ ಈಗೋ ನೀನು ತಂದಿದ್ದೀನಿ ಹೂವು, ನಮ್ಮ ಗಿಡಕ್ಕೆ ಬಂದಿತ್ತು ಅಂತೇಳಿ ತಂದುಕೊಟ್ಟಿದ್ರು. ಭಾಳ ಸಂತೋಷ ಆಗಿತ್ತು ಅನ್ಮಾತು. ಇನ್ನು ಆ 2 ಹೂವು ದೇವ್ರಿಗೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡಿನಿ ನಾನು. ಇಲ್ಲಿ ನೋಡಿರಿ ಕುಕ್ಕರ್ ವೆಯ್ಟ್ ಬಂದಿದೆ.
ಪಲ್ಯ ಹೆಂಗಿದನೋ ನೋಡಿಸ್ತಾ ಇದ್ದೀನಿ. ಅಂದಂಗೆ ಮರ್ತೋಗಿನಿ, ನಾನು ನಿಮ್ಗೆ ಹೇಳಿಲ್ಲ. ಇದರಲ್ಲಿ ನಾನು ಹೆಸರುಬೇಳೆ ನೆನಿಟ್ಟು ಅದು ಕೂಡ ಹಾಕಿದ್ದೀನಿ. ಹೆಸರುಬೇಳೆ ಅಲ್ಲ, ಕಡ್ಲಿಬೇಳೆ ಕೂಡ ನೆನಿಟ್ಟು, ಆ ನೆನೆದಿದ್ದ ಕಡ್ಲಿಬೇಳೆ ಕೂಡ ಕುಕ್ಕರಾಗ ಹಾಕಿ ಪಲ್ಯ ಸಂಗತ ಕುಚ್ಚಿದ್ದೀನಿ ರೀ. ಸಿಂಪಲಾಗಿ ಪಲ್ಯ ಅನ್ನೋದು ಆ ಥರ ರೆಡಿ ಆಗೋಯ್ತು. ತೊವ್ವಿ ಪಲ್ಯ ಆಯ್ತಲ್ಲ. ಇನ್ನು ಇಲ್ಲಿ ಬಂದು ಮೊಸರು. ಈ ಥಂಡಿ ಕಾಲ ಬಂದದಂದರೆ ನಮ್ಗೆ ಬೇಗ ಹಾಲು ಅನ್ನೋದು ಹೆಪ್ಪಿಕೊಳ್ಳೋದಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಹಾಲು ಹೆಪ್ಪಾಕಿರೋ ಕಾಲಕ್ಕೆ ಈ ಥರ ಒಂದು ಹಸಿಮೆಣ್ಸಿನ್ಕಾಯಿ ಅನ್ನೋದು ಹಾಕ್ಬಿಡ್ತೀನಿ ಅದರಲ್ಲಿ. ಆವಾಗ ಏನಂದರೆ ಇನ್ನು ಹಾಲು ಹೆಪ್ಕೊಂಡು ಅನ್ನೋ ಚಿಂತೆ ಇರೋದು ನಮಗೆ. ಚೆಂದ ಹಾಲು ಹೆಪ್ಕೊಂಡತ್ತರಿ. ಆಮೇಲೆ ಈ ಹಸಿಮೆಣ್ಸಿನ್ಕಾಯಿ ಅನ್ನೋದು ತೆಗೆದುಬಿಟ್ಟು ಒಂದು ಬಾಕ್ಸ್ನ ಇಡ್ತೀನಿ. ಮತ್ತು ರಾತ್ರಿ ಹಾಲು ಹೆಪ್ಪಾಕಿರೋ ಕಾಲಕ್ಕೆ ಇದೇ ಮೆಣಸಿನ್ಕಾಯಿ ಅನ್ನೋದು ಅದರಲ್ಲಿ ಹಾಕ್ತೀನಿ ನನ್ನ ಮಾತು. ಹಂಗೆ ನಾನು ಇದು 3-4 ದಿನ ಯೂಸ್ ಮಾಡ್ತೀನಿ ಈ ಮೆಣಸಿನ್ಕಾಯಿ ಅನ್ನೋದು. ಆಮೇಲೆಕ್ಕೆ ತಿಂದರೆ ಮಜ್ಜಿಗೆನದಾಗಲಿ ಮೊಸರನ್ನದಾಗಲಿ ಮೆಣಸಿನ್ಕಾಯಿ ಬಾಡಿಸ್ಕೊಂಡು ತಿನ್ನೋ ಅಭ್ಯಾಸ ಇರುತ್ತಲ್ಲ, ಹಂಗೆ ಬಾಡಿಸ್ಕೊಂಡು ತಿಂದ್ಬಿಡೋದು. ಇಲ್ಲಾಂದರೆ ಆ ಕಡೆ ಬಿಟ್ಟಾಕೋದು ನನ್ನ ಮಾತು. ಆ ಥರ ಮೆಣಸಿನ್ಕಾಯಿ ಹಾಕಿ ಬಂದರೆ ನಾವು ಮೊಸರು ಅನ್ನೋದು ಚೆನ್ನಾಗಿ ಹೆಪ್ಪುಕೊಳತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೊಸರು ಹುಳ್ಳಗ ಇಲ್ಲದಂಗೆ ಭಾಳ ಚೆನ್ನಾಗಿರುತ್ತೆ. ನಾನು ನಮ್ಮ ಯಜಮಾನ್ರು ಊಟ ಆದರೆ ಮಾಡ್ತಾ ಇದ್ದೀವಿ ರೀ. ಇವತ್ತಿನ ವಿಡಿಯೋ ಆದರೆ ಇದೆ. ತಪ್ಪದಾಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.